ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। श्रीगुरुभ्यो नमः। हरि ओम। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂಧ ಪಂಚಮಾಧ್ಯಾಯದ 30ನೇ ಶ್ಲೋಕ. ವೈಕಾರಿಕಾನ್ ಮನೋಜಜ್ಞೆ ದೇವಾ ವೈಕಾರಿಕಾದಶ ದಿಗ್ವಾತಾರ್ಕ ಪ್ರಚೇತೋಷ್ವಿ ವನ್ಹೀಂದ್ರೋಪೇಂದ್ರಮಿತ್ರಕಾಃ. ಕಿಂಚಿತ್ ಪೂರ್ವಕಥಾನುವಾದಃ. ಈ ವಿಷಯ ಪ್ರಸ್ತಾಪಿಸಿ 15 ದಿವಸಗಳಾದವು. ಹೋದವಾರ ಬನ್ನಂಜಿಯವರ ಸ್ಮರಣೆಗೆ ಮೀಸಲಾಗಿರಿಸಿದ್ದರಿಂದ ಭಾಗವತದ ಶ್ಲೋಕ ಮುಂದುವರಿಸಲಾಗಲಿಲ್ಲ. ಆದ್ದರಿಂದ ಸ್ವಲ್ಪ ಹಿಂದಿನ ಪಾಠದ ವಿಷಯ ಸ್ಮರಿಸಿಕೊಂಡು ಮುಂದೆ ಹೋಗೋಣ. ಅಹಂಕಾರದ 3 ಪ್ರಭೇದಗಳು: ತಾಮಸ, ವೈಕಾರಿಕ, ತೈಜಸ. ಅದರಲ್ಲಿ ಮೊದಲನೆಯದಾದ ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿಯನ್ನು ನೋಡಿದೆವು ಹಿಂದಿನ ಅನುಸಂಧಾನದಲ್ಲಿ. ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ ಇವು ಆ ಪಂಚಭೂತಗಳು. ಇವುಗಳಲ್ಲಿ ಯಾವುದರಿಂದ ಯಾವುದು ಸೃಷ್ಟವಾಯಿತು, ಯಾವುದರ ತನ್ಮಾತ್ರ ಏನು, ಯಾವುದರ ಗುಣಗಳೇನೇನು ಅನ್ನೋದನ್ನು ನಾವು ವಿಸ್ತಾರವಾಗಿ ವಿವೇಚಿಸಿ ತಿಳಿದಿದ್ದೇವೆ. ಈ ಸಂದರ್ಭದಲ್ಲಿ ನೆನಪಾದ ಮತ್ತು ನಿಮ್ಮಲ್ಲಿ ಅನೇಕರಿಗೆ ಪರಿಚಿತ ಉಪನಿಷತ್ತಿನ ಸಾಲು ಆಕಾಶಾದ್ವಾಯು ವಾಯೋರಗ್ನಿ, ಅದರ ಅರ್ಥವನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಅದನ್ನು ಸ್ವಲ್ಪ ನೋಡೋಣ. ತೈತ್ತಿರೀಯ ಉಪನಿಷತ್ತಿನ ದ್ವಿತೀಯ ಭಾಗ ಬ್ರಹ್ಮಾನಂದವಲ್ಲಿ. ಬ್ರಹ್ಮಾನಂದವಲ್ಲಿಯ ಆರಂಭದಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮದಂತಂ ಬ್ರಹ್ಮ ಅಂತ ಬರ್ತಾ ಇದೆ. ಪರಬ್ರಹ್ಮನನ್ನು ತಿಳಿದವ ಪರಮಗತಿಯನ್ನು ಹೊಂದುತ್ತಾನೆ, ಅಂದರೆ ಮೋಕ್ಷವನ್ನು ಪಡಿತಾನೆ. ಬ್ರಹ್ಮವಿತ್ ಆಪ್ನೋತಿ ಪರಂ. ಬ್ರಹ್ಮವಿತ್ ಪರಬ್ರಹ್ಮನನ್ನು ತಿಳಿದವ ಪರಂ ಆಪ್ನೋತಿ, ಪರಮಗತಿ ಅಂದರೆ ಮೋಕ್ಷ, ಅದನ್ನು ಪಡಿತಾನೆ ಅಂತ ಹೇಳಿದರು. ಆ ಬ್ರಹ್ಮ ಹೇಗಿದ್ದಾನೆ, ಅವನನ್ನು ತಿಳಿಯೋದು ಹೇಗೆ
ಲಕ್ಷಣಗಳಿಂದ ವಸ್ತುವನ್ನು ತಿಳಿಯೋದು. ಆದರೆ ಆ ಬ್ರಹ್ಮನ ಲಕ್ಷಣ ಏನು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬ್ರಹ್ಮನ ಲಕ್ಷಣಗಳನ್ನು ಆ ವಾಕ್ಯದಿಂದ ಹೇಳಿದರು. ಅದರಲ್ಲಿ ಮೊದಲನೇ ಲಕ್ಷಣ ಸತ್ಯಂ. ಸತ್ಯ ಅಂದರೆ ಏನು? ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಸತ್ಯ ಶಬ್ದದ ವಿವರಣೆಯನ್ನು ಮಾಡಿದರು. ಸತ್ಯ ಅಂದರೆ ಏನು? ಸತ್ಯ ಅಂದರೆ ಭಗವಂತ. ಭಗವಂತನ ಹೆಸರೇ ಸತ್ಯ. ಯಾಕೆ? ಭಾಗವತದಲ್ಲೇ ಕೃಷ್ಣಾವತಾರ ಆದಾಗ ಕೃಷ್ಣ ಅಂತ ಅವನಿಗೆ ನಾಮಕರಣ ಆಗೋ ಮೊದಲು ಕಾರಾಗೃಹದಲ್ಲೇ ಅವನ ಅವತಾರ ಆದ ಕೂಡಲೇ ಬ್ರಹ್ಮಾದಿ ದೇವತೆಗಳು ಭಗವಂತನನ್ನು ಸ್ತೋತ್ರ ಮಾಡಿ ಅವನಿಗೆ ನಾಮಕರಣ ಮಾಡಿದರು. ಆಗ ಅವರು ಬ್ರಹ್ಮಾದಿ ದೇವತೆಗಳು ಅವನಿಗೆ ಇಟ್ಟ ಹೆಸರು, ಅವನನ್ನು ಕರೆದ ಹೆಸರು ಸತ್ಯ. ಸತ್ಯವೃತಂ ಸತ್ಯಪರಂ ತ್ರಿಸತ್ಯಂ ಅಂತ ಸತ್ಯ ಅನ್ನೋ ಹೆಸರಿನಿಂದ ಭಗವಂತನನ್ನು ಕರೆದು ಸ್ತೋತ್ರ ಮಾಡಿದರು. ಸತ್ಯ ಅನ್ನೋದು ಭಗವಂತನ ಹೆಸರು. ಇನ್ನು ಮಹಾಭಾರತದಲ್ಲಿ ನೀವು ಕೇಳಿದ್ದೀರಿ, ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಂ. ಯಾವುದರಿಂದ ಸಜ್ಜನರಿಗೆ ಹಿತ ಆಗ್ತದೋ ಅದು ಸತ್ಯ. ಸಜ್ಜನರ ಹಿತಕ್ಕಾಗಿಯೇ ಭಗವಂತ ಅವತರಿಸುವುದರಿಂದ ಅವನು ಸತ್ಯ. ಇನ್ನು ಗೀತೆಯಲ್ಲಿ ಸದ್ಭಾವೇ ಸಾಧುಭಾವೇ ಚ ಸದಿತಿ ಶಬ್ದ ಪ್ರಯುಜ್ಯತೆ. ಒಳ್ಳೆಯ ಅನ್ನೋ ಅರ್ಥದಲ್ಲಿ ಸತ್ ಶಬ್ದದ ಪ್ರಯೋಗ ಇದೆ. ಸದ್ಭಾವ, ಸದ್ಯೋಚನೆ, ಸನ್ಮಾರ್ಗ, ಸಜ್ಜನ, ಸತ್ಸಂಗ, ಇಲ್ಲೆಲ್ಲ ಸತ್ ಅಂದರೆ ಒಳ್ಳೆಯದು ಅನ್ನೋ ಅರ್ಥ. ಪ್ರಕೃತ ಸತ್ಯ ಅನ್ನೋ ಶಬ್ದವನ್ನು ಬಿಡಿಸಿ ಅದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಸತ್ ಪ್ಲಸ್ ಯ ಸತ್ಯ. ಸತ್ ಅಂದರೆ ಎಕ್ಸಿಸ್ಟೆಂಟ್, ಅಸ್ತಿತ್ವ, ಎಕ್ಸಿಸ್ಟೆನ್ಸ್. ಸತ್ ಪ್ಲಸ್ ಯ ಅಂದರೆ ಯಾಪಯತಿ ಅಂದರೆ ಹೊಂದಿಸ್ತಾನೆ, ಅಸ್ತಿತ್ವವನ್ನು ಹೊಂದಿಸ್ತಾನೆ. ಸತ್ ಅಂದರೆ ಅಸ್ತಿತ್ವ, ಯ ಅಂದರೆ ಯಾಪಯತಿ ಅಂದರೆ ಹೊಂದಿಸುತ್ತಾನೆ. ಅಂದರೆ ಏನು? ಈ ಜಗತ್ತು ಅಸ್ತಿತ್ವದಲ್ಲಿ ಬರಲು ಕಾರಣ. ಆದ್ದರಿಂದ ಭಗವಂತ ಸತ್ಯ ಅಂದರೆ ಏನು ಹೇಳಿದಾಗಾಯಿತು? ಸೃಷ್ಟಿಕರ್ತ ಅನ್ನೋ ಅರ್ಥ ಸತ್ಯ ಅನ್ನೋ ಶಬ್ದದಿಂದ ಹೇಳಿದರು. ಜಗತ್ತಿನ ಸೃಷ್ಟಿಗೆ ಕಾರಣನಾದವನು ಸತ್ಯ. ಈ ಅರ್ಥದ ವಿಶ್ಲೇಷಣೆ ಮಾಡಲು ಆಕಾಶಾದಿ ಪಂಚಭೂತಗಳ ಸೃಷ್ಟಿಯನ್ನು ವಿವರಿಸಿ ಭಗವಂತ ಈ ಸೃಷ್ಟಿಯಲ್ಲಿ ಹೇಗೆ ಹಾಸು ಹೊಕ್ಕಾಗಿದ್ದಾನೆ, ಕಾರಣನಾಗಿದ್ದಾನೆ ಅನ್ನೋದನ್ನು ವಿವರಿಸಲಿಕ್ಕೆ ಉಪನಿಷತ್ತಿನಲ್ಲಿ ಈ ಮುಂದಿನ ವಾಕ್ಯಗಳು ಹೊರಟವು. ಏನವು? ತಸ್ಮಾದ್ವಾ ಏತಸ್ಮಾದಾತ್ಮನ ಆಕಾಶಃ ಸಂಭೂತಃ ಆಕಾಶಾದ್ವಾಯುಃ ವಾಯೋರಗ್ನಿಃ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾ ಓಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಈ ವಾಕ್ಯಗಳ ಅರ್ಥ ನೋಡೋಣ. ತಸ್ಮಾತ್ ಪರಬ್ರಹ್ಮನನ್ನು ಪಡೆಯ ಬಯಸುವವನು ಅವನನ್ನು ಲಕ್ಷಣಗಳಿಂದ ತಿಳಿಯಬೇಕು. ಆದುದರಿಂದ ಯಾವುದು ಲಕ್ಷಣಗಳು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಅಲ್ಲಿ ಹೇಳಿರ್ತಕ್ಕಂಥ ಏತಸ್ಮಾದ್ ಆತ್ಮನಃ ಸತ್ಯ ಎನ್ನುವ ಗುಣದಿಂದ ಕೂಡಿರ್ತಕ್ಕಂಥ ಈ ಪರಬ್ರಹ್ಮನಿಂದ ಆಕಾಶ ಸಂಭೂತಃ ಆಕಾಶ ಹುಟ್ಟಿತು. ಆಕಾಶ ಹುಟ್ಟಿತು ಅಂತಂದ್ರೆ 4 ವಿಧವಾದ ಆಕಾಶ ಹುಟ್ಟಿತು ಅಂತ ಅರ್ಥ ಹೇಳ್ತಾ ಇದ್ದಾರೆ. ಯಾವ್ಯಾವುದದು 4 ವಿಧ ಆಕಾಶ? ಭೂತಾಕಾಶ, ಅದರ ಅಭಿಮಾನಿ ದೇವತೆ, ಆ ದೇವತೆಯ ದೇಹ ಮತ್ತು ಈ 3ರಲ್ಲೂ ಪ್ರವೇಶಿಸಿದ ಶ್ರೀಹರಿ 4ನೇಯವ. ಹೀಗೆ 4 ವಿಧವಾದ ಆಕಾಶ ಹುಟ್ಟಿತು. ಇಲ್ಲಿ ಹುಟ್ಟು ಅವರವರ ಅಥವಾ ಅದರದರ ಸ್ವರೂಪ ಸ್ವಭಾವಕ್ಕೆ ಅನುಗುಣವಾಗಿ. ಅಂದ್ರೇನು?
ಭೂತಾಕಾಶ ಮತ್ತು ಅದರ ಅಭಿಮಾನಿ ದೇವತೆಯ ದೇಹ ಇವು ಎರಡೂ ಪರಿಣಾಮ ರೂಪವಾದವು. ಅಂದರೆ ಹುಟ್ಟು ಸಾವು ವಿಕಾರಗಳು ಇರುವಂಥವು. ಅಭಿಮಾನಿ ದೇವತೆಯ ಜನನ ಅಂದ್ರೆ ಆ ದೇವತೆಗೆ ಭೂತಾಕಾಶದಲ್ಲಿ ಉಂಟಾಗುವ ಅಭಿಮಾನ, ಅದೇ ಆ ದೇವತೆಯ ಜನನ ಅನ್ನೋ ಶಬ್ದಕ್ಕೆ ಅರ್ಥ. ಶ್ರೀಹರಿಗೆ ಜನನ ಅಂದರೆ ಪ್ರಾದುರ್ಭಾವ. ಹಿಂಗೆ ಅವರವರ ಸ್ವರೂಪಕ್ಕನುಗುಣವಾಗಿ ಅವರ ಹುಟ್ಟು ಅನ್ನೋ ಶಬ್ದಕ್ಕೆ ಅರ್ಥ ಮಾಡಬೇಕು. ಮುಂದೆ ಆಕಾಶಾದ್ವಾಯು, ಈ ಚತುರ್ವಿಧ ಆಕಾಶದಿಂದ ಚತುರ್ವಿಧ ವಾಯು, ಚತುರ್ವಿಧ ಆಕಾಶದಂತೆಯೇ ಚತುರ್ವಿಧ ವಾಯು, ಆ ಭೂತಾಕಾಶ, ಆ ವಾಯುವಿನ ಅಭಿಮಾನಿ ದೇವತೆಯ ದೇಹ, ಆಮೇಲೆ ಅಭಿಮಾನಿ ದೇವತೆಯ ಜನನ ಅಂದರೆ ಆ ಭೂತಾಕಾಶದಲ್ಲಿ ಅವನಿಗೆ ಹುಟ್ಟತಕ್ಕಂಥ ಅಭಿಮಾನ, ಆಮೇಲೆ ಆ ಮೂರರಲ್ಲೂ ಶ್ರೀಹರಿಯ ಪ್ರಾದುರ್ಭಾವ. ಹಿಂಗೆ ಆಕಾಶಾದ್ವಾಯು ಅಂದರೆ ಚತುರ್ವಿಧ ಆಕಾಶದಿಂದ ಚತುರ್ವಿಧ ವಾಯು ಹುಟ್ಟಿತು. ವಾಯೋರಗ್ನಿ, ಇಂಥ ಚತುರ್ವಿಧ ವಾಯುವಿನಿಂದ ಚತುರ್ವಿಧವಾದ ಅಗ್ನಿ. ಅಗ್ನೇರಾಪಹ, ಇಂಥ ಅಗ್ನಿಯಿಂದ ಚತುರ್ವಿಧವಾದ ಆಪಹ ಅಂದರೆ ಜಲ. ಅದ್ಭ್ಯ ಪೃಥಿವಿ, ಆ ನೀರಿನಿಂದ ಪೃಥಿವಿ. ಪೃಥಿವ್ಯಾ ಓಷಧಯ, ಪೃಥಿವಿಯಿಂದ ಔಷಧಿಗಳು ಅಂದರೆ ಸಸ್ಯಗಳು. ಓಷಧೀಭ್ಯ ಅನ್ನಂ, ಔಷಧಿಗಳಿಂದ ಅನ್ನ. ಅನ್ನ ಅಂದರೆ ಅತ್ತೀತಿ ಅನ್ನಂ, ಆಹಾರ. ಅನ್ನಾತ್ ಪುರುಷ, ಕೊನೆಯದಾಗಿ ಅನ್ನಾತ್ ಪುರುಷ. ಇಲ್ಲಿ ಚತುರ್ವಿಧ ಅಲ್ಲ, ತ್ರಿವಿಧ. ಪುರುಷ ಅಂದರೆ ಜಡದೇಹ, ಆ ದೇಹಾಭಿಮಾನಿ ಜೀವ. ಈ ಜಡದೇಹ ಮತ್ತು ಜೀವ ಎರಡರಲ್ಲಿ ಇರತಕ್ಕಂಥ ಪುರುಷ ಶಬ್ದ ವಾಚ್ಯನಾಗಿರ್ತಕ್ಕಂಥ ಭಗವಂತ. ಹೀಗೆ ಇವು ಮೂರು. ಅನ್ನಾತ್ ಪುರುಷ, ಸವಾಯೇಷ ಪುರುಷೋನ್ನ ರಸಮಯ ತಸ್ಯೇದಮೇವ ಶಿರಃ ಇತ್ಯಾದಿಯಾಗಿ ಅನ್ನಮಯ ಕೋಶದಲ್ಲಿ ಇರುವ ಅನ್ನರಸಮಯನಾದ ಅನಿರುದ್ಧ ನಾಮಕ ಭಗವಂತನ ವರ್ಣನೆ ಮುಂದೆ ಬರ್ತದೆ. ಅದಿಲ್ಲಿ ಅಪ್ರಕೃತ. ಇಲ್ಲಿಗೆ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗಳ ಸಂಕ್ಷಿಪ್ತ ಅರ್ಥ ಮುಗಿಸೋಣ. ಮುಂದೆ ಭಾಗವತದಲ್ಲಿರೋ ಸೃಷ್ಟಿ ವಿಷಯಕ್ಕೆ ಬರೋಣ. ಏನು ನೋಡಿದ್ವಿ? ತಾಮಸ ಅಹಂಕಾರದಿಂದ ಪಂಚಭೂತಗಳ ಮತ್ತು ಶರೀರಗಳ ಸೃಷ್ಟಿ ಹೇಳಿದ ಮೇಲೆ ಮುಂದಿನ 2 ಶ್ಲೋಕಗಳಿಂದ ಅಂದರೆ 30ನೇ ಶ್ಲೋಕ 31ನೇ ಶ್ಲೋಕಗಳಿಂದ ವೈಕಾರಿಕ ಮತ್ತು ತೈಜಸ ಅಹಂಕಾರಗಳ ಕಾರ್ಯಗಳನ್ನು ವಿವರಿಸ್ತಾ ಇದ್ದಾರೆ. 3 ಪ್ರಭೇದಗಳು: ತಾಮಸ, ವೈಕಾರಿಕ, ತೈಜಸ. ತಾಮಸದಿಂದ ಪಂಚಭೂತಗಳ ಸೃಷ್ಟಿಯನ್ನು ಹೇಳಿದ್ವಿ. ಇನ್ನು ಉಳಿದ 2 ಹೇಳ್ತಾ ಇದ್ದಾರೆ, ವೈಕಾರಿಕ ಮತ್ತು ತೈಜಸ. 30ನೇ ಶ್ಲೋಕದಿಂದ ವೈಕಾರಿಕ, 31ನೇ ಶ್ಲೋಕದಿಂದ ತೈಜಸ ಅಹಂಕಾರಗಳ ಕಾರ್ಯಗಳನ್ನು ವಿವರಿಸ್ತಾ ಇದ್ದಾರೆ. 30ನೇ ಶ್ಲೋಕ: ವೈಕಾರಿಕಾತ್ ಮನೋಜಜ್ಞೆ ದೇವಾ ವೈಕಾರಿಕಾದಶ ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ಹೀಂದ್ರೋಪೇಂದ್ರ ಮಿತ್ರಕಾಹ. ಇಂದ್ರಿಯಗಳ ಅಭಿಮಾನಿ ದೇವತೆಗಳ ಸೃಷ್ಟಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳ ಸೃಷ್ಟಿಯನ್ನು ಮುಂದೆ ಹೇಳ್ತಾರೆ. ಅಥವಾ ನಾವಿಲ್ಲಿ ಅಭಿಮಾನಿ ದೇವತೆಗಳ ಸೃಷ್ಟಿಯನ್ನು ಹೇಳುವಾಗ ಅವರಿಂದ ಅಭಿಮನ್ಯಮಾನವಾದ ಇಂದ್ರಿಯಗಳನ್ನು ಸ್ಮರಿಸಿಕೊಳ್ಳಬಹುದು. ನಿಮಗೆ ಗೊತ್ತಿರೋ ಹಾಗೆ ಇಂದ್ರಿಯಗಳು ಒಟ್ಟು 11. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ 10. ಇವುಗಳಿಗೆ ಆಧಾರವಾದ ಮನಸ್ಸು 11ನೇದು. ಈ ಶ್ಲೋಕದಲ್ಲಿ ಈ 11 ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳನ್ನು ಹೆಸರಿಸಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲು ಮನೋಭಿಮಾನಿ ರುದ್ರ, ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು, ಅದನ್ನು ಹಿಂದೆ ಹೇಳಿಯಾಗಿದೆ. ಈಗ ಈ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಮೊದಲು ಮನೋಭಿಮಾನಿಯಾದ ರುದ್ರದೇವರು, ಅದನ್ನು ವೈಕಾರಿಕಾನ್ ಮನೋಜಜ್ಞೆ, ಮನಃ ಜಜ್ಞೆ, ಮನಸ್ಸು ಹುಟ್ಟಿತು. ಯಾವುದರಿಂದ ಹುಟ್ಟಿತು? ವೈಕಾರಿಕ, ವೈಕಾರಿಕ ಅಹಂಕಾರದಿಂದ
ಮನಸ್ಸು ಹುಟ್ಟಿತು. ಅಂದರೆ ಮನೋಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ಹುಟ್ಟಿದರು. ಅನಂತರ ದೇವಾಹ ವೈಕಾರಿಕಾಹ ದಶ, 10 ದೇವತೆಗಳು, 10 ದೇವತೆಗಳು, ಮನಸ್ಸನ್ನು ಬಿಟ್ಟರೆ ಉಳಿದ 10 ಇಂದ್ರಿಯಗಳಿಗೆ ದೇವಾಹ ವೈಕಾರಿಕಾಹ ದಶ. ಈ ವೈಕಾರಿಕ ಅಹಂಕಾರದಿಂದ 10 ದೇವತೆಗಳು 10 ಇಂದ್ರಿಯಗಳಿಗೆ. ಅವರ ಹೆಸರನ್ನು 2ನೇ ಸಾಲಿನಲ್ಲಿ ಹೇಳ್ತಾರೆ. ಅಲ್ಲಿಗೆ ಹೋಗೋ ಮೊದಲು ಈ ದೇವಾಹ ವೈಕಾರಿಕಾಹ ದಶ ಅಂತ ಹೇಳಿದ್ರಲ್ಲ, ಯಾಕೆ ಈ ದೇವತೆಗಳಿಗೆ ವೈಕಾರಿಕರು ಅಂತ ಹೆಸರು ಅಂದ್ರೆ, ವಿಶಿಷ್ಟ ಕಾರ್ಯ ಶಕ್ತಿತ್ವಾತ್ ದೇವಾಹ ವೈಕಾರಿಕಾಹ ಸ್ಮೃತಾಹ. ವಿಶಿಷ್ಟ ಕಾರ್ಯ ಶಕ್ತಿತ್ವಾತ್, ಒಂದೊಂದು ಇಂದ್ರಿಯದ ಕಾರ್ಯವೂ ಭಿನ್ನ ಭಿನ್ನ. ನೋಡಿ, ಕಣ್ಣು ಉಪ್ಪಿನಕಾಯಿಯ ಸವಿಯನ್ನು ಆಸ್ವಾದಿಸದು, ಮೂಗಿಗೆ ಶಬ್ದ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಕಿವಿ ವಾಸನೆ ನೋಡಲಾಗದು. ಹೀಗೆ ಆಯಾ ಇಂದ್ರಿಯಗಳ ಮೂಲಕ ವಿಶಿಷ್ಟ ಕಾರ್ಯ ಮಾಡಿಸುವ ಶಕ್ತಿಯನ್ನು ಆಯಾ ಇಂದ್ರಿಯಗಳಿಗೆ ನೀಡುವ ಅಭಿಮಾನಿ ದೇವತೆಗಳು. ಹೀಗೆ ವಿಶಿಷ್ಟ ಕಾರ್ಯ ಶಕ್ತಿತ್ವ, ಒಂದೊಂದು ಇಂದ್ರಿಯದಿಂದ ಒಂದೊಂದು ವಿಶೇಷ ಕಾರ್ಯಗಳನ್ನು ಮಾಡಿಸುವವರು, ವಿಶೇಷ ಕಾರ್ಯಕಾರಕರು, ವೈಕಾರಿಕರು. ಕಾರಿಕರು ಅಂದರೆ ಮಾಡಿಸುವವರು, ವೈ ಅಂದರೆ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿಸುವವರು. ಆದ್ದರಿಂದ ಅವರು ವೈಕಾರಿಕರು. ಯಾರ್ಯಾರವರು 2ನೇ ಸಾಲಿನೊಳಗೆ ಅವರನ್ನು ಲಿಸ್ಟ್ ಮಾಡ್ತಾರೆ. ಒಂದೇ ಸಾಲಿನೊಳಗೆ 10 ತತ್ವಾಭಿಮಾನಿ ದೇವತೆಗಳನ್ನು ಲಿಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ದಿಗ್ ವಾತಾರ್ಕ ಪ್ರಚೇತೋಶ್ವಿ ವನ್ಹಿ ಇಂದ್ರ ಉಪೇಂದ್ರ ಮಿತ್ರಕಾಹ ಅಂತ ಈ ಶ್ಲೋಕದಲ್ಲಿ ಹೇಳಿದ. ಇಲ್ಲಿ ಈ ತತ್ವಾಭಿಮಾನಿ ದೇವತೆಗಳನ್ನು ಮಾತ್ರ ಹೇಳಿ ಮುಂದೆ ಆಯಾ ದೇವತೆಗಳಿಂದ ಅಭಿಮನ್ಯಮಾನವಾದ 10 ಇಂದ್ರಿಯಗಳನ್ನು ಇನ್ನೊಂದು ಸಾಲಿನೊಳಗೆ ಲಿಸ್ಟ್ ಮಾಡಿದ್ದಾರೆ. ನಾನು ಆ ಇಂದ್ರಿಯಗಳನ್ನು ಆಯಾ ದೇವತೆಗಳ ಹೆಸರಿನ ಜೊತೆಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ಒಂದು ಕಡೆಗೆ ದೇವತೆಗಳು, ಒಂದು ಕಡೆಗೆ ಇಂದ್ರಿಯಗಳು ಆಗಿಬಿಟ್ರೆ ಯಾವ ಇಂದ್ರಿಯಕ್ಕೆ ಯಾವ ದೇವತೆ ಅನ್ನೋದು ಸ್ಪಷ್ಟವಾಗೋದಿಲ್ಲ. ಆದ್ದರಿಂದ ದೇವತೆಗಳ ಹೆಸರು ಹೇಳುವಾಗ ಆಯಾ ದೇವತೆಯಿಂದ ಅಭಿಮನ್ಯಮಾನವಾದ ಇಂದ್ರಿಯವನ್ನು ಇಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದೇನೆ. ಮುಂದೆ ಆ ಇಂದ್ರಿಯಗಳನ್ನೇ ಲಿಸ್ಟ್ ಮಾಡಿ ಮತ್ತೊಂದು ಸಾಲಿನೊಳಗೆ ಹೇಳ್ತಾರೆ. ಆವಾಗ ಅದನ್ನು ಶಬ್ದಾರ್ಥ ನೋಡೋಣಂತೆ. ಇಲ್ಲೇ ಒಂದೇ ಒಂದು ಸಾಲಿನಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳನ್ನೆಲ್ಲ ಲಿಸ್ಟ್ ಮಾಡಿ ಹೇಳಿದ್ದಾರೆ. ಅದರಲ್ಲಿ ಮೊದಲ ಅರ್ಧ ಜ್ಞಾನೇಂದ್ರಿಯ ಅಭಿಮಾನಿ ದೇವತೆಗಳ ಹೆಸರು, ಮುಂದಿನ ಅರ್ಧ ಕರ್ಮೇಂದ್ರಿಯ ಅಭಿಮಾನಿ ದೇವತೆಗಳ ಹೆಸರು. ದಿಗ್ವಾತಾರ್ಕ ಪ್ರಚೇತೋಶ್ವಿ ಇವಿಷ್ಟು ಜ್ಞಾನೇಂದ್ರಿಯ ಅಭಿಮಾನಿಗಳ ಹೆಸರು. ವನ್ಹಿ ಇಂದ್ರ ಉಪೇಂದ್ರ ಮಿತ್ರಕಾಹ ಅಂತ ಆ ಉತ್ತರಾರ್ಧ ಕರ್ಮೇಂದ್ರಿಯ ದೇವತೆಗಳ ಹೆಸರು. ದಿಶಶ್ಚ ವಾತಶ್ಚ ಅರ್ಕಶ್ಚ ಪ್ರಚೇತಶ್ಚ ಅಶ್ವಿನೌಚ ಏತೆ ಪಂಚ ಶ್ರೋತ್ರ ತ್ವಕ್ ಚಕ್ಷು ಜಿಹ್ವಾ ಘ್ರಾಣಾನಾಂ ಅಧಿಷ್ಠಾತಾರಃ. ವನ್ಹಿಶ್ಚ ಇಂದ್ರಶ್ಚ ಉಪೇಂದ್ರಶ್ಚ ಮಿತ್ರಶ್ಚ ಕಶ್ಚ, ಕಹ ಅಂದರೆ ಪ್ರಜಾಪತಿ. ಏತೆ ಪಂಚ ವಾಕ್ ಪಾಣಿ ಪಾದ ಪಾಯು ಉಪಸ್ಥಾನಾಂ ಅಧಿಷ್ಠಾತಾರಃ. ಏನರ್ಥ? ಮೊದಲು ದಿಗಭಿಮಾನಿ ದೇವತೆಗಳು, ದಿಗ್ವಾತಾರ್ಕ ಅಂತ ಶುರು ಆಗ್ತದೆ ಸಾಲು. ದಿಗ್ ಅಂದರೆ ದಿಗಭಿಮಾನಿ ದೇವತೆಗಳು. ಮಿತ್ರ, ವರುಣ, ಕುಬೇರ, ಯಮ, ಚಂದ್ರ ಮೊದಲಾದ 8 ಜನ ಅವರು ಶ್ರವಣೇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು. ದಿಗ್ ಆದಮೇಲೆ ವಾತ, ವಾಯುದೇವ, ಸ್ಪರ್ಶೇಂದ್ರಿಯ ಅಂದರೆ ಚರ್ಮ, ಅದಕ್ಕೆ ಅಭಿಮಾನಿ ದೇವತೆ. ಆಮೇಲೆ ಅರ್ಕ, ದಿಗ್ವಾತಾರ್ಕ, ಅರ್ಕ ಅಂದರೆ ಸೂರ್ಯ, ಕಣ್ಣಿಗೆ ಅಭಿಮಾನಿ ದೇವತೆ. ಆಮೇಲೆ ಪ್ರಚೇತ ಅಂದರೆ ವರುಣ, ರಸನೇಂದ್ರಿಯ, ಅದಕ್ಕೆ ಅಭಿಮಾನಿ ದೇವತೆ. ಆಮೇಲೆ ಅಶ್ವಿ ಅಂದರೆ ಅಶ್ವಿನಿ ದೇವತೆಗಳು, ಘ್ರಾಣೇಂದ್ರಿಯಕ್ಕೆ, ಮೂಗಿಗೆ. ಹೀಗೆ ದಿಗ್ವಾತಾರ್ಕ ಪ್ರಚೇತೋಶ್ವಿ. ಇಲ್ಲಿಗೆ ಕಿವಿ, ಚರ್ಮ, ಕಣ್ಣು,
ನಾಲಿಗೆ, ಮೂಗು, ಹೀಗೆ 5 ಜ್ಞಾನೇಂದ್ರಿಯಗಳನ್ನು ಹೇಳಿದರು. ಆ ಜ್ಞಾನೇಂದ್ರಿಯದ ಅಭಿಮಾನಿ ದೇವತೆಗಳನ್ನು ಹೇಳಿದರು. ನಾವು ಇಂದ್ರಿಯಗಳನ್ನು, ಅವರಿಂದ ಅಭಿಮನ್ಯಮಾನವಾದ ಇಂದ್ರಿಯಗಳನ್ನು ನಾವು ನೆನಪಿಸಿಕೊಂಡಿದ್ದೇವೆ. ಮುಂದೆ ಉತ್ತರಾರ್ಧ ವನ್ಹಿ ಅಂದರೆ ಅಗ್ನಿ, ವಾಗೀಂದ್ರಿಯ ಅಭಿಮಾನಿ ದೇವತೆ. ಇಂದ್ರ ಕೈ, ಉಪೇಂದ್ರ ಯಜ್ಞ ಅನ್ನೋ ದೇವತೆಯ ಅಂತರ್ಯಾಮಿ ರೂಪ, ಕಾಲಿಗೆ ಅಭಿಮಾನಿ. ಮಿತ್ರ ಗುದ ಅನ್ನೋ ಇಂದ್ರಿಯಕ್ಕೆ ಅಭಿಮಾನಿ. ಕಹ ಅಂದರೆ ಪ್ರಜಾಪತಿ, ಜನನೇಂದ್ರಿಯಕ್ಕೆ ಅಭಿಮಾನಿ. ಹೀಗೆ ನಾಲಿಗೆ, ಕೈ, ಕಾಲು, ಮಲಮೂತ್ರ ವಿಸರ್ಜನೆ ಇಂದ್ರಿಯಗಳು, ಹೀಗೆ 5 ಕರ್ಮೇಂದ್ರಿಯಗಳು, ಅವುಗಳಿಗೆ ಅಭಿಮಾನಿ ದೇವತೆಗಳು. ಅದನ್ನು ನಾವು ನೋಡಿದ್ವಿ. ಇಲ್ಲಿ ಗಮನಿಸಬೇಕಾದ ಅಂಶ, ನಾಲಿಗೆ ಕರ್ಮೇಂದ್ರಿಯಗಳಲ್ಲೂ ಜ್ಞಾನೇಂದ್ರಿಯಗಳಲ್ಲೂ ಪರಿಗಣಿಸಲ್ಪಟ್ಟಿದೆ. ಬೇರೆ ಬೇರೆ ಶಬ್ದ ಉಪಯೋಗಿಸಿದ್ದು ಅದರ ಬೇರೆ ಬೇರೆ ಕಾರ್ಯ ಸೂಚನೆಗೆ ಉದ್ದೇಶಪೂರ್ವಕವಾಗಿ. ರಸನೇಂದ್ರಿಯ ಅಂದಾಗ ಅದರ ಕಾರ್ಯ ರಸ ಅಥವಾ ರುಚಿಗ್ರಹಣ. ವಾಗೀಂದ್ರಿಯ ಅಂದಾಗ ಅದರ ಕಾರ್ಯ ಮಾತು. ನಾಲಿಗೆ ಒಂದೇ ಆದರೂ ಅದರ ಈ 2 ಕಾರ್ಯಗಳಿಗೆ ಅಭಿಮಾನಿ ದೇವತೆಗಳು ಬೇರೆ ಬೇರೆ. ವಾಗೀಂದ್ರಿಯ ಅಭಿಮಾನಿ ಅಗ್ನಿ, ಅದನ್ನೇ ವನ್ಹಿ ಅನ್ನೋ ಶಬ್ದದಿಂದ ಶ್ಲೋಕದಲ್ಲಿ ಹೇಳಿದರು. ರಸನೇಂದ್ರಿಯ ಅಭಿಮಾನಿ ವರುಣ, ಪ್ರಚೇತ ಅನ್ನೋ ಶಬ್ದದಿಂದ ಶ್ಲೋಕದಲ್ಲಿ ಅದನ್ನು ಹೇಳಿದರು. ನಮ್ಮ ಅನುಭವದಲ್ಲೂ ಈ ವ್ಯತ್ಯಾಸ ನಾವು ನೋಡಬಹುದು. ನಾಲಿಗೆ ಇದ್ದು ರಸಗ್ರಹಣ ಸಾಮರ್ಥ್ಯ ಇರುವವ ಮೂಕ, ಅಂದರೆ ಮಾತಿಲ್ಲದೆ ಇರುವವ ಆಗಿರಲಿಕ್ಕೆ ಸಾಧ್ಯ. ಅಂದರೆ ಅಲ್ಲಿ ವಾಗೀಂದ್ರಿಯ ಕೆಲಸ ಮಾಡ್ತಾ ಇಲ್ಲ, ರಸನೇಂದ್ರಿಯ ಕೆಲಸ ಮಾಡ್ತಾ ಇದೆ. ಹೀಗೆ ಆ ನೋಡಲಿಕ್ಕೆ ನಾಲಿಗೆ ಒಂದೇ ಆದರೂ ವಿಭಿನ್ನ ಕಾರ್ಯಗಳನ್ನು ಅದು ಮಾಡೋದು, ಕೆಲವರಲ್ಲಿ ಒಂದಿದ್ದು ಇನ್ನೊಂದು ಇಲ್ಲದೇ ಇರೋದು ಅನುಭವ ಸಿದ್ಧ. ಅಂತೂ ಹೀಗೆ ಆ ಅಭಿಮಾನಿ ದೇವತೆಗಳು ಮತ್ತು ಅದರಿಂದ ಅಭಿಮನ್ಯಮಾನವಾದ ಇಂದ್ರಿಯಗಳು ಜನಿಸಿದರು ಅನ್ನೋದು ಈ ಶ್ಲೋಕದ ಭಾವ. ಇನ್ನು 31ನೇ ಶ್ಲೋಕ ನೋಡಿ. ತೈಜಸಾತ್ತು ವಿಕುರ್ವಾಣಾತ್ ಇಂದ್ರಿಯಾಣಿ ದಶಾಭವನ್ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಪ್ರಾಣಶ್ಚ ತೈಜಸೌ. ಕೆಲವು ಕಡೆಗೆ ಪಾಠಾಂತರ ಇದೆ. ಪ್ರಾಣಸ್ತು ತೈಜಸಃ ಅಂತ ಒಂದು ಪಾಠ, ತೈಜಸಾತ್ ಅಂತ ಒಂದು ಪಾಠ, ಹೀಗೆ ಪಾಠಾಂತರಗಳಿದೆ. ಅರ್ಥದಲ್ಲೇನು ವ್ಯತ್ಯಾಸ ಇಲ್ಲ. ಆಮೇಲೆ ಇಲ್ಲೇ ಒಂದು 3ನೇ ಸಾಲಿದೆ. ಸಾಧಾರಣವಾಗಿ ಶ್ಲೋಕಕ್ಕೆ 2 ಸಾಲುಗಳಿರ್ತವೆ. ಇಲ್ಲಿ ಒಂದು 3ನೇ ಸಾಲು ಸೇರಿಸಿದ್ದಾರೆ. ಶ್ರೋತ್ರಂ ತ್ವಕ್ ಪ್ರಾಣ ದೃಕ್ ಜಿಹ್ವಾ ವಾಕ್ ದೋಹೋ ಮೇಢ್ರ ಅಂಘ್ರಿ ಪಾಯವಹ ಅಂತ. ಇವು ನಾನಾಗಲೇ ಹೇಳಿದ್ನಲ್ಲ, ಮುಂದೆ ಇಂದ್ರಿಯಗಳನ್ನು ಲಿಸ್ಟ್ ಮಾಡ್ತಾರೆ. ಈಗ ದೇವತೆಗಳನ್ನು ಮಾತ್ರ, ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಮಾತ್ರ ಹೇಳಿದ್ದಾರೆ. ಹಿಂಗ್ಯಾಕೆ ಮಾಡಿದರು ಅಂದ್ರೆ, ವೈಕಾರಿಕ ಅಹಂಕಾರದಿಂದ ದೇವತೆಗಳ ಸೃಷ್ಟಿ. ಆದ್ದರಿಂದ ವೈಕಾರಿಕಾತ್ ಮನೋಜಜ್ಞೆ ಅಂತ 30ನೇ ಶ್ಲೋಕದಲ್ಲಿ ಆ ದೇವತೆಗಳ ಹೆಸರನ್ನು ಮಾತ್ರ ಹೇಳಿದರು, ಅಲ್ಲಿ ಇಂದ್ರಿಯಗಳನ್ನು ಹೇಳಲಿಲ್ಲ. ಯಾಕೆ? ತೈಜಸಾತ್ತು ವಿಕುರ್ವಾಣಾತ್ ಇಂದ್ರಿಯಾಣಿ ದಶಾಭವನ್ ಅಂತ. ಇಂದ್ರಿಯಗಳು ಹುಟ್ಟಿದ್ದು ತೈಜಸ ಅಹಂಕಾರದಿಂದ, ದೇವತೆಗಳು ಹುಟ್ಟಿದ್ದು ವೈಕಾರಿಕ ಅಹಂಕಾರದಿಂದ. ಆದ್ದರಿಂದ ವೈಕಾರಿಕ ಅಹಂಕಾರದ ಬಗ್ಗೆ ಹೇಳುವಾಗ ಇಂದ್ರಿಯಗಳನ್ನು ಹೇಳಲಿಲ್ಲ. ತೈಜಸ ಅಹಂಕಾರದ ಬಗ್ಗೆ ಹೇಳುವಾಗ ಅಭಿಮಾನಿ ದೇವತೆಗಳನ್ನು ಹೇಳಲಿಲ್ಲ. ತೈಜಸದಿಂದ ಇಂದ್ರಿಯಗಳು, ವೈಕಾರಿಕದಿಂದ ಅಭಿಮಾನಿ ದೇವತೆಗಳು, ಹೀಗೆ ಅವುಗಳನ್ನು ವಿಭಾಗಿಸಿ ಹೇಳಿದ್ದಾರೆ. ಅಂತೂ ಈಗ 30ನೇ ಶ್ಲೋಕದವರೆಗೆ, ಅಲ್ಲಿ ಒಂದೇ ಶ್ಲೋಕ ಅದು, ವೈಕಾರಿಕ ಅಹಂಕಾರದ ಬಗ್ಗೆ 30ನೇ ಶ್ಲೋಕದಲ್ಲಿ ಹೇಳಿ 31ನೇ ಶ್ಲೋಕದಲ್ಲಿ ತೈಜಸ ಅಹಂಕಾರದ ವಿವರಣೆ. ತೈಜಸಾತ್ತು ವಿಕುರ್ವಾಣಾತ್ ಇಂದ್ರಿಯಾಣಿ ದಶಾಭವನ್. ವಿಕುರ್ವಾಣಾತ್ ಅನ್ನೋ ಶಬ್ದ ಅನೇಕ ಕಡೆ ಬಂದಿದೆ, ಅದರ ಅರ್ಥನೂ ಹೇಳಿದ್ದೇನೆ, ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೇನೆ. ವಿಶೇಷ ಕ್ರಿಯೆಯಿಂದ ಅಂತ ಅರ್ಥ. ವಿಕುರ್ವಾಣಾತ್ ಅಂದರೆ ಏನು ವಿಶೇಷ ಕ್ರಿಯೆ? ಕಾಲಕರ್ಮ ಸಂಯೋಗ, ಭಗವದ್ ಇಚ್ಛಾರೂಪವಾಗಿರತಕ್ಕಂಥ ಕಾಲ ಮತ್ತು ಕರ್ಮಗಳ ಸಂಯೋಗದಿಂದ. ಅಂದರೆ
ಕಾಲ ಒದಗಿ ಬಂದಾಗ ಅಂತಾನೆ ನಾವು ರೂಢಿಯಲ್ಲಿ ಹೇಳೋ ಮಾತು. ಅದೇ ಅರ್ಥ ಇಲ್ಲಿ. ತೈಜಸಾತ್ ವಿಕುರ್ವಾಣಾತ್ ಇಂದ್ರಿಯಾಣಿ ದಶಾಭವನ್. ಅಹಂಕಾರ ತತ್ವದ 3 ಪ್ರಭೇದಗಳಲ್ಲಿ ಒಂದಾದ ತೈಜಸ ಅಹಂಕಾರದಿಂದ ದಶ ಇಂದ್ರಿಯಾಣಿ ಅಭವನ್, 10 ಇಂದ್ರಿಯಗಳು ಜನಿಸಿದವು. ಯಾವುವು? 3ನೇ ಸಾಲಿನಲ್ಲಿ ಅದನ್ನು ಲಿಸ್ಟ್ ಮಾಡಿದ್ದಾರೆ. ಅಭಿಮಾನಿ ದೇವತೆಗಳ ಸೃಷ್ಟಿಯ ಜೊತೆಗೆ ಒಮ್ಮೆ ಹೇಳಿದ್ದೇನೆ, ಇಲ್ಲಿ ಮತ್ತೊಮ್ಮೆ ನೋಡೋಣ. ಶ್ರೋತ್ರಂ ತ್ವಕ್ ಪ್ರಾಣ ದೃಕ್ ಜಿಹ್ವಾ ವಾಕ್ ದೋಹೋ ಮೇಢ್ರ ಅಂಘ್ರಿ ಪಾಯವ. ಶ್ರೋತ್ರಂ ಕಿವಿಗಳು, ತ್ವಕ್ ಪ್ರಾಣ ಅಂದರೆ ಸ್ಪರ್ಶೇಂದ್ರಿಯ, ದೃಕ್ ಅಂದರೆ ಕಣ್ಣು, ಜಿಹ್ವಾ ನಾಲಿಗೆ, ವಾಕ್ ವಾಗೀಂದ್ರಿಯ, ದೋಹೋ ತೋಳುಗಳು, ಮೇಢ್ರ ಅಂದರೆ ಜನನೇಂದ್ರಿಯ, ಅಂಘ್ರಿ ಅಂದರೆ ಪಾದ, ಪಾಯವಹ ಗುದ. ಹೀಗೆ 10 ಇಂದ್ರಿಯಗಳು ತೈಜಸ ಅಹಂಕಾರದಿಂದ ಸೃಷ್ಟವಾದವು. ಅಚೇತನಾನಾಂ ಇಂದ್ರಿಯಾಣಾಂ ಜ್ಞಾನಾದಿ ಜನಕತ್ವಂ ಕಥಂ ಘಟತೆ ಇತಿ ತತ್ರಾಹ ಬುದ್ಧಿರೀತಿ. ಜಡವಾದ ಇಂದ್ರಿಯಗಳು ಕಲ್ಲಿದ್ದಂಗೆ, ಜ್ಞಾನ ಹುಟ್ಟಿಸೋ, ಕ್ರಿಯಾ ಹುಟ್ಟಿಸೋ ಸಾಮರ್ಥ್ಯ ಈ ಇಂದ್ರಿಯಗಳಿಗೆ ಎಲ್ಲಿಂದ ಬಂತು? ಜ್ಞಾನೇಂದ್ರಿಯಗಳಿಗೆ ಜ್ಞಾನ ಹುಟ್ಟಿಸೋ ಸಾಮರ್ಥ್ಯ, ಕರ್ಮೇಂದ್ರಿಯಗಳಿಗೆ ಕ್ರಿಯಾ ಹುಟ್ಟಿಸೋ ಸಾಮರ್ಥ್ಯ. ಈ ಜಡವಾದ ಇಂದ್ರಿಯಗಳಿಗೆ ಜ್ಞಾನವನ್ನಾಗಲಿ ಕ್ರಿಯೆಯನ್ನಾಗಲಿ ಹುಟ್ಟಿಸೋ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಅನ್ನೋ ಪ್ರಶ್ನೆಗೆ ಮುಂದಿನ ಸಾಲಿನಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ಜ್ಞಾನಶಕ್ತಿ ಕ್ರಿಯಾಶಕ್ತಿ ಬುದ್ಧಿ ಪ್ರಾಣಶ್ಚ ತೈಜಸೌ. ಜ್ಞಾನಶಕ್ತಿ ಜ್ಞಾನೇಂದ್ರಿಯಾಣಾಂ ಜ್ಞಾನಜನನೇ ಶಕ್ತಿ ಯಸ್ಯಾಸ್ಸ ಜ್ಞಾನಶಕ್ತಿ. ಬುದ್ಧ್ಯಭಿಮಾನಿನಿ ಉಮಾ. ಬುದ್ಧಿ ಶಬ್ದಕ್ಕೆ ಬುದ್ಧಿ ಅಭಿಮಾನಿ ಉಮಾ ಅಂತ ಅರ್ಥ. ಜ್ಞಾನಶಕ್ತಿ ಅದನ್ನು ಕೊಡ್ತಕ್ಕಂಥ ಬುದ್ಧಿಗೆ ಅಭಿಮಾನಿಯಾದ ಉಮೆ. ಜ್ಞಾನೇಂದ್ರಿಯಗಳಲ್ಲಿ ಬುದ್ಧಿಗೆ ಅಭಿಮಾನಿ ದೇವತೆಯಾದ ಉಮೆ ಸನ್ನಿಹಿತಳಾಗಿ ಶಕ್ತಿ ನೀಡಿದಳು. ಮನೋಭಿಮಾನಿ ಶಿವ ಅನ್ನೋದನ್ನು ಹಿಂದೆ ಹೇಳಿದ್ದಾರೆ. ಆರಂಭ ಆಗೋದೇ ವೈಕಾರಿಕಾನ್ ಮನೋಜಜ್ಞೆ ಅಂತ 30ನೇ ಶ್ಲೋಕದಲ್ಲಿ ಆ ಮನಸ್ಸಿಗೆ ಅಭಿಮಾನಿ ದೇವತೆಯಾದ ರುದ್ರದೇವರ ಜನನವನ್ನು ಹೇಳಿದ್ದಾರೆ. ಇಲ್ಲಿ ಬುದ್ಧಿಗೆ ಅಭಿಮಾನಿ ದೇವತೆ ಉಮೆಯನ್ನು ಹೇಳ್ತಾ ಇದ್ದಾರೆ. ಅಂತೂ ಜ್ಞಾನಶಕ್ತಿ ಅಂದರೆ ಆ ಜ್ಞಾನೇಂದ್ರಿಯಗಳಲ್ಲಿ ಜ್ಞಾನವನ್ನು ಹುಟ್ಟಿಸ್ತಕ್ಕಂಥ ಶಕ್ತಿಯನ್ನು ಬುದ್ಧಭಿಮಾನಿಯಾದ ಉಮಾದೇವಿ ನೀಡಿದಳು. ಆಮೇಲೆ ಕರ್ಮೇಂದ್ರಿಯಾಣಾಂ ಕ್ರಿಯಾಜನನೇ ಶಕ್ತಿ ಕ್ರಿಯಾಶಕ್ತಿ. ಯಾವುದು? ಕರ್ಮೇಂದ್ರಿಯಗಳಲ್ಲಿ ಕ್ರಿಯೆಯನ್ನು ಹುಟ್ಟಿಸ್ತಕ್ಕಂಥ ಶಕ್ತಿ, ಅದನ್ನು ನೀಡಿದವರು ಪ್ರಾಣದೇವರು, ಪ್ರಾಣಶಕ್ತಿ. ಹೀಗೆ ಕರ್ಮೇಂದ್ರಿಯಗಳಲ್ಲಿ ಪ್ರಾಣಶಕ್ತಿ ಸನ್ನಿಹಿತನಾಗಿ ಕ್ರಿಯೆಗೆ ಸಾಮರ್ಥ್ಯ ನೀಡಿದ ತೈಜಸೌ. ತೈಜಸ ಅಹಂಕಾರಾದ ಉತ್ಪನ್ನೌ. ಹೀಗೆ ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಎರಡೂ ತೈಜಸ ಅಹಂಕಾರದಿಂದ ಹುಟ್ಟಿದವು. ಇಷ್ಟು ಶ್ಲೋಕದ ಅರ್ಥ. ಒಟ್ಟು ತಾತ್ಪರ್ಯ ನೋಡೋಣ. ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟವಾಯಿತು. ಅಂದರೆ ಜೀವಿಗಳಲ್ಲಿ ಅಹಂ ಪ್ರಜ್ಞೆ ಜಾಗೃತವಾಯಿತು. ಅಹಂಕಾರ ತತ್ವದಿಂದ 3 ಪ್ರಕಾರದ ಸೃಷ್ಟಿ: ದ್ರವ್ಯ ಸೃಷ್ಟಿ, ಕ್ರಿಯಾ ಸೃಷ್ಟಿ, ಜ್ಞಾನ ಸೃಷ್ಟಿ. ದ್ರವ್ಯ ಸೃಷ್ಟಿ ಅಂದರೆ ಪಂಚಭೂತಗಳ ಸೃಷ್ಟಿ. ಪಂಚಭೂತಗಳಿಂದ ಪಿಂಡಾಂಡದ ಅಂದರೆ ಶರೀರ ಸೃಷ್ಟಿ ಮುಂದೆ ಆಗಲಿದೆ, ಇನ್ನೂ ಆಗಿಲ್ಲ. ಬ್ರಹ್ಮಾಂಡ ಸೃಷ್ಟಿಯೇ ಇನ್ನೂ ಆಗಿಲ್ಲ. ಮುಂದೆ ಆಗಲಿರುವ ಸೃಷ್ಟಿಗೆ ಬೇಕಾಗುವ ರಾ ಮಟೀರಿಯಲ್ ಈಗ ತಯಾರಾಗ್ತಾ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಕ್ರಿಯಾ ಸೃಷ್ಟಿ ಅಂದರೆ ಕರ್ಮೇಂದ್ರಿಯಗಳ ಸೃಷ್ಟಿ. ಜ್ಞಾನ ಸೃಷ್ಟಿ ಅಂದರೆ ಮನಸ್ಸು, ಬುದ್ಧಿ ಮೊದಲಾದ ಜ್ಞಾನಜನಕ ಇಂದ್ರಿಯಗಳ ಸೃಷ್ಟಿ. ಹೀಗೆ ಶರೀರ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಇವುಗಳ ಸೃಷ್ಟಿ ಆಯಿತು. ಅಹಂಕಾರದ 3 ರೂಪಗಳಾಗಿರ್ತಕ್ಕಂಥ ತಾಮಸ, ತೈಜಸ, ವೈಕಾರಿಕಗಳಲ್ಲಿ ತಾಮಸ ಅಹಂಕಾರದಿಂದ ಪಂಚಭೂತಗಳ ಸೃಷ್ಟಿ, ವೈಕಾರಿಕದಿಂದ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿ, ತೈಜಸದಿಂದ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳ ಸೃಷ್ಟಿ. ಹೀಗೆ ಸೃಷ್ಟಿ ಆದ ಮೇಲೆ ಮುಂದೇನಾಯಿತು? 32ನೇ ಶ್ಲೋಕ. ಯದೈತೆ ಸಂಗತಾ ಭಾವಾಃ ಭೂತೇಂದ್ರಿಯ ಮನೋಗುಣಾಃ ಯದಾಯತನ ನಿರ್ಮಾಣೆ ನ ಶೇಕುರ್ಬ್ರಹ್ಮವಿತ್ತಮ. ಹೇ ಬ್ರಹ್ಮವಿತ್ತಮ, ಓ ನಾರದನೇ,
ಬ್ರಹ್ಮ ನಾರದ ಸಂವಾದ ಇದು. ಆದ್ದರಿಂದ ನಾರದರನ್ನು ಸಂಬೋಧಿಸಿ ಬ್ರಹ್ಮವಿತ್ತಮ ಅಂತ ಸಂಬೋಧಿಸಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು, ಯದಾ ಏತೆ ಭಾವಾಹ ಭೂತ ಇಂದ್ರಿಯ ಮನೋಗುಣಾಃ ಅಸಂಗತಾಃ ಆಯತನ ನಿರ್ಮಾಣೆ ಯದಾ ನ ಶೇಕುಃ. ಅವಾಗೇನಾಯಿತು? 33ನೇ ಶ್ಲೋಕ. ತದಾ ಸಂಹತ್ಯ ಚಾನ್ಯೋನ್ಯಂ ಭಗವತ್ ಶಕ್ತಿ ಚೋದಿತಾಃ ಸದಸತ್ವಂ ಉಪಾದಾಯ ಚೋಭಯಂ ಸಸ್ರಜುರ್ಹ್ಯದಃ. ಸದಸತ್ವಂ ಉಪಾದಾಯ ಉಭಯಂಚ ಸಸ್ರಜುಹು ಹಿ ಅದಃ. ಏನಾಯಿತು? ಅನ್ಯೋನ್ಯಂ, ಈ ಪಂಚಭೂತಗಳು, ಇಂದ್ರಿಯಗಳು, ಮನಸ್ಸು, ಗುಣಗಳು ಅನ್ಯಂ ಅನ್ಯಂ ಅನ್ಯೋನ್ಯಂ ಬೇರೆ ಬೇರೆಯಾಗಿ ಅವು ಪ್ರಯತ್ನ ಮಾಡಿದು. ಸಂಹತ್ಯ ಒಟ್ಟಾಗಿನೂ ಪ್ರಯತ್ನ ಮಾಡಿದು. ನ ಸಸ್ರಜುಹು ಸೃಷ್ಟಿ ಮಾಡಲಿಕ್ಕಾಗಲಿಲ್ಲ. ಅದರೊಳಗಿನ ಆ ತತ್ವಾಭಿಮಾನಿ ದೇವತೆಗಳು ಕೂಡ ಅನ್ಯಂ ಅನ್ಯಂ ಅನ್ಯೋನ್ಯಂ ಒಬ್ಬೊಬ್ಬರೇ ಸೃಷ್ಟಿಗೆ ಪ್ರಯತ್ನ ಮಾಡಿದರು. ಆಮೇಲೆ ಸಂಹತ್ಯ ಎಲ್ಲ ಒಟ್ಟಾಗಿ ಪ್ರಯತ್ನ ಮಾಡಿದರು. ನ ಶೇಕುಹು ಸೃಷ್ಟಿ ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ. ಯಾಕೆ ಅಂದರೆ ಅವು ಪಂಚಭೂತಗಳು, ಶರೀರ, ಇಂದ್ರಿಯಗಳು, ಇವುಗಳ ಎಲ್ಲದರ ಹಿಂದೆ ಪ್ರಕೃತಿಯ ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳಿವೆ. ಅವುಗಳ ಸ್ವಭಾವ ಬೇರೆ ಬೇರೆ. ಸತ್ವ ಸಾತ್ವಿಕ ಪ್ರವೃತ್ತಿಯದಾದರೆ ತಮಸ್ಸು ವಿನಾಶಕಾರಿ ಪ್ರವೃತ್ತಿಯದು. ಇವೆರಡರ ಮಧ್ಯೆ ಸಿಕ್ಕ ರಜಸ್ಸು ಒಂದರೊಡನೆ ಒಂದು ಹೊಂದಿಕೊಂಡು ಒಟ್ಟಾಗಿ ಸೃಷ್ಟಿಯನ್ನು ಮಾಡಲಿಕ್ಕೆ ಅವುಗಳಿಗೆ ಸಾಧ್ಯ ಆಗಲಿಲ್ಲ. ತತ್ವಾಭಿಮಾನಿ ದೇವತೆಗಳು ಈ ಜಡವಸ್ತುಗಳನ್ನು ಉಪಯೋಗಿಸಿ ಸೃಷ್ಟಿ ಕಾರ್ಯಕ್ಕೆ ಪ್ರಯತ್ನ ಮಾಡಿದರು. ಅವರು ಮೊದಲು ಅನ್ಯಂ ಅನ್ಯಂ ಅನ್ಯೋನ್ಯಂ ಪ್ರತ್ಯೇಕವಾಗಿ ಸೃಷ್ಟಿಗೆ ಪ್ರಯತ್ನ ಮಾಡಿದರು ಒಬ್ಬೊಬ್ಬರೇ. ಆಮೇಲೆ ಸಂಹತ್ಯ ಎಲ್ಲ ಸೇರಿ ಪ್ರಯತ್ನ ಮಾಡಿದರು. ಸದಸತ್ವಂ ಉಪಾದಾಯ, ಸತ್ ಮತ್ತು ಅಸತ್ ಅಂದರೆ ಈ ಪ್ರಕೃತಿ ಒಳಗೆ ಎರಡು ರೀತಿ ಪದಾರ್ಥಗಳು. ಕೆಲವು ಕಣ್ಣಿಗೆ ಕಾಣಿಸ್ತಾವ, ಕೆಲವು ಕಣ್ಣಿಗೆ ಕಾಣಿಸೋ ಪದಾರ್ಥಗಳ ಹಿಂದೆ ಅವ್ಯಕ್ತವಾಗಿ ಕಾರ್ಯವನ್ನು ಮಾಡ್ತಾವೆ. ಅವ್ಯಕ್ತ ಮತ್ತು ವ್ಯಕ್ತ ವಸ್ತುಗಳು, ಸತ್ ಮತ್ತು ಅಸತ್ ಅನ್ನೋ ಶಬ್ದಕ್ಕೆ ಅರ್ಥ. ಸದಸತ್ವಂ ಉಪಾದಾಯ, ಸತ್ ಮತ್ತು ಅಸತ್ ಪದಾರ್ಥಗಳನ್ನು ಅಂದರೆ ಕಾಣಿಸುವ ಕಾಣಿಸದೇ ಇರುವ ವ್ಯಕ್ತವಾದ ಅವ್ಯಕ್ತವಾದ ವಸ್ತುಗಳನ್ನು ಬೆರಕೆ ಮಾಡಿ ಹೇಗೋ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಇನ್ನೊಂದರ್ಥ ಸತ್ ಮತ್ತು ಅಸತ್ ಅಂದರೆ ಕಾರ್ಯ ಕಾರಣ. ಯಾವುವು ಆಗಿರ್ತಾವ ಅವುಗಳನ್ನು ಕಂಡು ಹಿಡಿದು ಅವುಗಳಿಂದ ಆ ಕಾರಣಗಳಿಂದ ಕಾರ್ಯವನ್ನು ನಿಯೋಜಿಸಿ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಸದಸತ್ವಂ ಉಪಾದಾಯ ನಶೇಕುಹು ಆಗಲಿಲ್ಲ. ಯಾಕೆ ಅಂದ್ರೆ ಅಸಂಗತಾಹ, ಎಷ್ಟು ಪ್ರಯತ್ನ ಮಾಡಿದರೂ ಅವು ಒಂದರ ಜೊತೆಗೆ ಒಂದು ಹೊಂದಲೇ ಇಲ್ಲ. ಆದ್ದರಿಂದ ತತ್ವಾಭಿಮಾನಿ ದೇವತೆಗಳು ಸೃಷ್ಟಿಗೆ ಸಮರ್ಥರಾಗಲಿಲ್ಲ. ನಂತರ ಭಗವತ್ ಶಕ್ತಿ ಚೋದಿತಾಹ 33ನೇ ಶ್ಲೋಕದಲ್ಲಿ ಬರ್ತದೆ ನೋಡಿ. ಭಗವತ್ ಶಕ್ತಿ ಚೋದಿತಾಹ, ಆ ಭಗವಂತ ಅವರೊಳಗೆ ಪ್ರವೇಶ ಮಾಡಿದ. ತತ್ವಾಭಿಮಾನಿ ದೇವತೆಗಳಲ್ಲಿ ಭಗವಂತ ಪ್ರವೇಶಿಸಿದ. ಆಗ ಅವರು ಉಭಯಂ ಸಸೃಜುಹು, ಪಿಂಡಾಂಡ ಮತ್ತು ಬ್ರಹ್ಮಾಂಡ ಎರಡನ್ನು ಕೂಡ ಸೃಷ್ಟಿ ಮಾಡಿದರು ಅಂತ ಸೃಷ್ಟಿ ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರವೇಶಿಸಿ ಯಾವ ಯಾವ ಇಂದ್ರಿಯಗಳನ್ನು, ಯಾವ ಯಾವ ಭೂತ ಪದಾರ್ಥಗಳನ್ನು ಹೇಗೆ ಉಪಯೋಗಿಸಿದಾಗ ಸೃಷ್ಟಿ ಆದೀತು
ಅನ್ನೋ ಬುದ್ಧಿಯನ್ನು ಅವರಲ್ಲಿ ಜಾಗೃತಗೊಳಿಸಿದಾಗ ಮಾತ್ರ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳು ಸೃಷ್ಟವಾದವು ಅಂತ ಇಲ್ಲಿಗೆ ಸೃಷ್ಟಿಯ ಆರಂಭ ಆಯಿತು. ಮುಂದೆ ವರ್ಷಪೂಗ ಸಹಸ್ರಾಂತೆ ಅಂತ ಅದನ್ನು ಮುಂದುವರಿಸ್ತಾರೆ. ಇಲ್ಲಿಗೆ ಈ ಅನುಸಂಧಾನವನ್ನು ಮುಗಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.